ಈ ಶೋನ ಸಿಕ್ಕಾಪಡೆ ಸಕ್ಸಸ್ಫುಲ್ ಆಗಿ ಆಗೋ ಹಾಗೆ ನಾವು ಮಾಡೋಣ. ಯಾಕಂತ ಹೇಳಿದ್ರೆ ಇದು ನಮ್ಮ ಕನ್ನಡದ ಶೋ, ಇದು ನಮ್ಮ ಕನ್ನಡದ ಜಾತ್ರೆ, ಇದು ಮಾಯಾ ಜಾತ್ರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಸಾತ್ವಿಕ್ ಗುಪ್ತಾ ಅವರು, ಸೊ ಇವ್ರ ಬಗ್ಗೆ ಬಹಳಷ್ಟು ಕೇಳಿದೀನಿ ಅಂಡ್ ಅಲ್ಲಿ ಇವ್ರ ಚಮತ್ಕಾರಗಳನ್ನೆಲ್ಲ ಮಾಡೋದನ್ನೆಲ್ಲ ನೋಡಿದೀನಿ. ಬಟ್ ಫಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಮಾಡ್ತಿದ್ದೀನಿ ಸಾತ್ವಿಕ್. ಹಾಯ್. ಅಂಡ್ ಬಟ್ ಖುಷಿ ಆಯ್ತು ಈ ಸಲ ಅವ್ರನ್ನ ಭೇಟಿ ಮಾಡಿದಾಗ. ವಾಟ್ ಎವರ್ ಪ್ಲಾನ್ಸ್ ಅಂಡ್ ಐಡಿಯಾಸ್ ದಟ್ ಹಿ ಹ್ಯಾಸ್, ಒಂದು ಸಖತ್ತಾಗಿರುವಂತ ಮ್ಯಾಜಿಕ್ ಶೋ ನಡೀತಿದೆ. ಸೊ ಮ್ಯಾಜಿಕ್ ಶೋ ಅಂತ ಹೇಳಿದಾಗ ನೀವು ಎಲ್ಲಾ ಕಡೆ ಮ್ಯಾಜಿಕ್ ಶೋಗಳನ್ನ ನೋಡಿರ್ತೀರ, ಅದು ಇದು ಸೇಮ್ ಅಲ್ವಾ, ಅದೇ ತರದ ಇನ್ನೊಂದು ಶೋ ಅಂತ. ಬಟ್ ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ದ್ಯಾಟ್. ದಿಸ್ ಇಸ್ ನಾಟ್ ಜಸ್ಟ್ ಅ ಮ್ಯಾಜಿಕ್ ಶೋ, ಇಟ್ಸ್ ನಾಟ್ ಜಸ್ಟ್ ದಿಸ್ ಇಸ್ ಮಾಯಾ ಜಾತ್ರೆ. ಯಾಕೆ ಅಂತ ಹೇಳಿದ್ರೆ, ಸೊ ಊರ್ ಕಡೆಯಲ್ಲಿ ಜಾತ್ರೆಗಳನ್ನ ನೋಡಿರ್ತೀವಿ, ಊರಲ್ಲಿ ಜಾತ್ರೆಗಳೆಲ್ಲ ಯಾವ ರೀತಿ ಆಗತ್ತೆ ನೋಡಿರ್ತೀವಿ. ಬಟ್ ಎಷ್ಟೋ ಜಾತ್ರೆಗಳಿಗೆ ನಾವು ಹೋಗಕ್ಕಾಗಿರಲ್ಲ ಅಂಡ್ ಎಷ್ಟೋ ವರ್ಷಗಳಿಂದ ನಾವು ಜಾತ್ರೆಗಳನ್ನ ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಆ ಜಾತ್ರೆಗಳಲ್ಲಿ ಆಗುವಂತಹ ಫೋಕ್ ಆರ್ಟ್ ಫಾರ್ಮ್ಸ್ ಅನ್ನು ನೋಡೋದಕ್ಕೂ ನಮ್ಗೆ ಅವಕಾಶ ಸಿಕ್ಕಿರಲ್ಲ. ಬಟ್ ದೆನ್ ಸಾತ್ವಿಕ್ ಇಸ್ ಸ್ಟಾರ್ಟಿಂಗ್ ಅ ಗ್ರೇಟ್ ಇನಿಷಿಯೇಟಿವ್. ಅವ್ರ ಮಾಯೆ ಪ್ಲಸ್ ಜಾತ್ರೆ ಎರಡನ್ನು ಸೇರಿಸ್ಕೊಂಡು ಮಾಯಾ ಜಾತ್ರೆ ಅಂತ ಮಾಡ್ತಾ ಇದ್ದಾರೆ. ಎಲ್ಲಿ ನಿಮ್ಗೆ ಒಂದೇ ವೇದಿಕೆಯಲ್ಲಿ ಜಾತ್ರೆ ನೋಡೋದಕ್ಕೆ ಸಿಗುತ್ತೆ, ಬಟ್ ಜಾತ್ರೆ ಜೊತೆಗೆ ಬ್ಲೆಂಡ್ ಆಗಿ ಮಾಯನು ನೋಡೋದಕ್ಕೆ ಸಿಗುತ್ತೆ. ಸೊ ಮ್ಯಾಜಿಕ್ ವಿತ್ ಜಾತ್ರೆ. ಸೊ ಅಷ್ಟು ಮಾತ್ರ ಅಲ್ಲದೆ ನಿಮ್ಗೆ ನಮ್ ಥಿಯೇಟರ್ ಆಗಿರ್ಬೋದು ಅಥವಾ ನೃತ್ಯ, ಬೇರೆ ಬೇರೆ ತರದ ನೃತ್ಯ ಪ್ರಕಾರಗಳಾಗಿರ್ಬೋದು, ಜೊತೆಗೆ ನಮ್ಮ ಫೋಕ್ ಆರ್ಟ್ ಫಾರ್ಮ್ಸ್ ಆಗಿರ್ಬೋದು, ಇದನ್ನೆಲ್ಲದನ್ನು ಬ್ಲೆಂಡ್ ಮಾಡಿಕೊಂಡು ಒಂದು ಸ್ಟೇಜ್ ಮೇಲೆ ಒಂದು ಸಖತ್ತಾಗಿರುವಂತ ಶೋನ ಕೊಡೋದಕ್ಕೆ ಸಾತ್ವಿಕ್ ಗುಪ್ತಾ ಅವರು ಮಾಯಾ ಜಾತ್ರೆ ಮುಖಾಂತರ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನಾನಂತೂ ಮಿಸ್ ಮಾಡಲ್ಲ. ಐ ಡೆಫಿನೆಟ್ಲಿ ವಾಂಟ್ ಟು ಗೋ ಟು ಮಾಯಾ ಜಾತ್ರೆ ಅಂಡ್ ವಿಟ್ನೆಸ್ ಯಾವ ರೀತಿ ನಮ್ಮ ಮೇಲೆಲ್ಲ ಮಾಯ ಮಾಡ್ತಾರೆ ಅಂತ, ಅದು ಜಾತ್ರೆ ಜೊತೆಗೆ. ಸೊ ನೀವು ಬನ್ನಿ.